ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ 11 ಗಂಟೆ ಆಯಿತು. ಇವಾಗ ಶುರು ಮಾಡಿದ್ದೀನಿ. ಶೌರ್ಯನ ಮಲಗಿಸಿದ್ದೀನಿ. ಹಾಗೆ ಇವತ್ತು ಊಟಕ್ಕೆ ಬೇಳೆ ಸಾರು ಮತ್ತು ಅದಕ್ಕೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೀನಿ. ಮೀನು ತರಲಿಕ್ಕೆ ಹೋಗ್ಲಿಕ್ಕೆ ಇದ್ದಿತ್ತಾಯಿತು, ಆದರೆ ಅಮ್ಮ ಇಲ್ಲೊಂದು ಕಡೆ ಹೋಗಿದ್ಲು, ಅದಕ್ಕೋಸ್ಕರ ನೋಡ್ಬೇಕು, ಸಂಜೆ ಆದರೆ ಮೀನು ತರಬೇಕು. ಹಾಗೆ ಇವತ್ತು ಒಂದು ಕಡೆ ಹೋಗ್ಲಿಕ್ಕೆ ಉಂಟು ನನ್ನ ಫ್ರೆಂಡ್ ಮನೆಗೆ, ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ತೋರಿಸಿದ್ದೀನಿ ನನ್ನ ಫ್ರೆಂಡನ್ನು ಒಂದೆರಡು ಸಲ. ಸೊ ಆದರೆ ಇನ್ನೊಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಮನೇಲಿ ಮೊನ್ನೆ ನಾನು ಮಂಗಳವಾರ ಸಂತೆಗೆ ಹೋಗಿದ್ದೆ ನೋಡಿ. ಒಂದು ಸಲ ಎಂಥದ್ದು ತುಳಸಿ ಪೂಜೆಗೆ ಐಟಮ್ ತರಲಿಕ್ಕೆ ಸಂತೆಗೆ ಹೋಗಿದ್ದೆ ನೋಡಿ, ಅಂಬಾಗ್ಲಿಗೆ. ಆವಾಗ ಎಂಥ ಸೊಪ್ಪದು, ಪುದೀನ ಅಲ್ಲ ನೋಡಿ, ಪಾಲಕ್. ಪಾಲಕ್ ಸೊಪ್ಪು, ಅದಕ್ಕೆ ಹೇಳೋದು ಯಾವಾಗಲೂ ಅವಾಗವಾಗ ಅದು ಒಂದು ಸ್ವಲ್ಪ ಸೊಪ್ಪು ತಿಂತಾ ಇರಬೇಕು, ಇಲ್ಲಾಂದರೆ ಆ ಸೊಪ್ಪಿನ ಹೆಸರೇ ನೆನಪೋಯ್ತು ನೋಡಿ ನನಗೆ. ಪಾಲಕ್ ಸೊಪ್ಪು, ಅದನ್ನು ಕೆಲವೊಂದು ದಂಟನ್ನೆಲ್ಲ, ಅಂದರೆ ಅದರದ್ದು ಬುಡ ಎಲ್ಲ ನೋಡುವ ಅಂತ ಒಂದು ಕಡೆ ಪುಟ್ಟಿಲಿ ಹಾಕಿ ಮಣ್ಣು ಹಾಕಿ ಇಟ್ಟಿದ್ದೀನಿ. ಇವಾಗ ಅದರಲ್ಲಿ ಚಿಗುರ್ತಾ ಉಂಟು, ಎಲೆ ಬರ್ತಾ ಉಂಟು. ಅದು ನೋಡಲಿಕ್ಕೆ ಏನೊಂಥರ ಖುಷಿ ಆಗ್ತಾ ಉಂಟು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ನಿಮ್ಗೆ ಇನ್ನೊಂದು ವಿಷಯನ ಶೇರ್ ಮಾಡಲಿಕ್ಕೆ ಉಂಟು. ಏನಂದರೆ ನಾನು ನಿನ್ನೆ ಒಂದು ಮಾಡಿದ್ದೆ, ರೆಡಿ ಮಾಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ ನವಿಲ್ಗಿರಿಯಿಂದ. ಸೊ ನಿನ್ನೆ ಮೊನ್ನೆ ಹಾಗೆ ಒಂದು ಸ್ವಲ್ಪ ಹೀಗೆ ನಮ್ಮ ಹಾಡಿ ಕಡೆ ಎಲ್ಲ ಹೋಗಿ ಬಂದೆ. ನಮ್ಮ ಕಡೆ ಇರುವಂಥದ್ದು ಅಲ್ಲಿ ಒಂದು ರಾಶಿ ನವಿಲ್ಗಿರಿ ಬಿದ್ದಿತ್ತು. ಅದರಲ್ಲಿ ಒಂದಿಷ್ಟು ತೊಗೊಂಡು ಬಂದಿದ್ದಾಯ್ತು. ಎಲ್ಲಿ ನೋಡಿದರೂ ನವಿಲ್ಗಿರಿ ಅಷ್ಟು ರಾಶಿ ಉಂಟು. ಅದನ್ನು ಮನೇಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅದು ನನಗೆ ತುಂಬ ಕಡೆ ಹೇಳ್ತಾರಪ್ಪ, ನಿಜನ ಸುಳ್ಳೋ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ದರೆ ಹೇಳಿ ಆಯಿತಾ, ಯಾಕೆ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಎಲ್ಲಾದರೂ ಇಟ್ಕೊಂಡ್ರೆ ಒಳ್ಳೆಯದು, ಮತ್ತು ಒಳ್ಳೆ ದುಡ್ಡು ಬರ್ತದೆ, ಒಳ್ಳೆ ಲಕ್ ಚೇಂಜ್ ಆಗ್ತದೆ ಅಂತ ಹೇಳಿದರೆ ಒಂದು ನವಿಲ್ಗಿರಿನೂ ಕಾಣ್ಲಿಕ್ಕೆ ಸಿಕ್ತಿತ್ತೋ ಇಲ್ವೋ. ಇವಾಗ ಅದು ಒಳ್ಳೇದಲ್ಲ ಅಂತ ಹೇಳ್ತಾರಲ್ಲ ಮನೇಲಿ ಇಟ್ಕೊಂಡ್ರೆ. ಅದಕ್ಕೋಸ್ಕರ ಒಂದು ರಾಶಿ ಎಲ್ಲಿ ನೋಡಿದರೂ ನವಿಲ್ಗಿರಿನೇ. ಹಾಗೆ ನಾನು ಇಲ್ಲೂ ಕೂಡ ಒಂದಷ್ಟು ನವಿಲ್ಗಿರಿನ ಇದು ನೋಡ್ಬೋದು. ಇಲ್ಲಿ ನಿನ್ನೆ ಸ್ವಲ್ಪ ನವಿಲ್ಗಿರಿ ಉಪಯೋಗಿಸಿ ಏನೋ ಮಾಡಿದ್ದೆ ನಾನು. ಉಳಿದಿರುವಂಥದ್ದನ್ನ ಇಲ್ಲೇ ಇಟ್ಟಿದ್ದೆ, ನೋಡ್ಬೋದು. ಇನ್ನೂ ಒಂದು ರಾಶಿ ಬಿದ್ದಿತ್ತಲ್ಲೇ. ಸೊ ಹೀಗುಂಟು ನೋಡಿ. ಶೌರ್ಯ ಮಲ್ಕೊಂಡಿದ್ದಾನೆ ಇಲ್ಲಿ ನಿಮ್ಗೆ ಗೊತ್ತುಂಟಲ್ಲ ಶೌರ್ಯನ ಫೋಟೋ. ಹಾಗೆ ಇದೊಂದು ಹಾಕಿದ್ದೀವಿ, ಮುಂಚೆ ತೋರಿಸಿದೆ ನಿಮಗೆ. ಇದೇ ನೋಡಿ ನಾನು ಮಾಡಿರುವಂಥದ್ದು. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಆಯಿತಾ. ಹೀಗೆ ಸುಮ್ಮನೆ ಒಂದು ನೆನಪಾಯ್ತು, ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಿದ್ದೀನಿ. ಹಾಗೆ ಇದನ್ನು ಸಹ ನಾನೇ ಮಾಡಿರೋದು. ನೇಲ್ ಪಾಲಿಶ್ ಉಂಟು ನೋಡಿ, ಅದನ್ನೆಲ್ಲ ಇಲ್ಲಿ ಹಚ್ಚಿಬಿಟ್ಟು ಈ ರೀತಿ ಮಾಡಿದ್ದೀನಿ ನೋಡಿ. ಹಾಗೆ ನಾನು ಇನ್ನೊಂದು ಕೊರಗಜ್ಜನ ಫೋಟೋ ಸಹ ಬಿಡಿಸಿದ್ದೆ, ತುಂಬ ಟೈಮ್ ಆಯಿತು. ಅದನ್ನು ಸಹ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಮಲಗುವಂಥ ಕೋಣೆಗೆ ಹಾಕಿ ಇಟ್ಕೊಂಡಿದ್ದೆ ನಾನು. ಇದನ್ನು ನಾನೇ ಬಿಡಿಸಿರೋದು. ಇದು ಏನರಲ್ಲಿ ಬಿಡಿಸಿದೆ ಅಂತ ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಇದೆಲ್ಲ ಕಾಡಿಗೆ ಆಯಿತಾ, ಒಂದು ಚಿಕ್ಕ ಕಾಡಿಗೆ ಹಾಳು ಮಾಡಿದ್ದೆ ನಾನು. ಇದು ಫುಲ್ ಕಾಡಿಗೆ. ಹಾಗೆ ಇದು ಮಾಮೂಲಿ ಗೋಡೆಗೆ ಹಾಕುವಂಥದ್ದು, ನಮ್ಮ ತುಳಸಿ ಕಟ್ಟೆಗೆ ಪೈಂಟ್ ಉಳಿದಿತ್ತಾಯ್ತಾ, ಆ ಪೈಂಟಿಂದ ಮಾಡಿರುವಂಥದ್ದು. ಹಾಗೆ ಇದು ಬಂದು ನನ್ನದು ನೇಲ್ ಪಾಲಿಶ್, ಹೊರಗಜ್ಜಂದು ಫೋಟೋ ಮಾಡಿದ್ದೀನಿ. ಹೇಗೆ ಕಾಣಿಸಿ, ಇದು ತುಂಬ ಟೈಮ್ ಆಯ್ತಾಯ್ತು, ಇವಾಗಲೇ ಅಲ್ಲ, ಒಂದು ವರ್ಷನೇ ಆಗೋಯ್ತು. ಇನ್ನೂ ಇದೆ ನೋಡಿ, ರೆಟ್ಟಲ್ಲಿ ಮಾಡಿ ಇಲ್ಲಿ ಹೀಗೆ ನೇತಾಕಿ ಇಟ್ಟಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಜ್ಜನ ಫೋಟೋ ಅಂತ ಹೇಳಿ ಆಯಿತಾ. ನೋಡಿದ್ರಲ್ಲ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ನವಿಲ್ಗಿರಿದು ಹೀಗೆ ನಂಗೆ ಒಂದು ನೆನಪಾಯಿತು ಮಾಡುವ ಅಂತ, ಹಾಗಾಗಿ ಮಾಡಿದೆ. ಮಾಡಲೇಬೇಕು ಅಂತ ಇನ್ನೂ ಸ್ವಲ್ಪ ನಾನು ಆಲೋಚನೆ ಮಾಡಿದರೆ ಇನ್ನೂ ಸಖತ್ತಾಗಿ ಮಾಡ್ತೀನಿ. ಸ್ಟೋನ್ನೆಲ್ಲ ಹಾಕಿಬಿಟ್ಟು ಅದಕ್ಕೆ ಟೈಮ್ ಬೇಕಾಗ್ತದೆ ನನಗೆ. ನನಗೆ ಹಾಗೆ ತಾಳ್ಮೆ ಸ್ವಲ್ಪ ಕಮ್ಮಿ. ಹೀಗೆ ಅಂದ್ಕೊಂಡಿದ್ದು ಒಂದು ಗಳಿಗೆಲ್ಲ ಆಗಬೇಕು. ಹಾಗಾಗಿ ಪಟ ಅಂತ ಮಾಡಿರೋವಂಥದ್ದು, ಇರೋದ್ರಲ್ಲೇ ಮಾಡಿರೋವಂಥದ್ದು. ಹೇಗೆ ಕಾಣಿಸ್ತಾಯಿದೆ, ಹೇಗಾಯ್ತು ಅಂತ ಹೇಳಿ ಆಯಿತಾ. ಇನ್ನು ಬನ್ನಿ ನಿಮಗೆ ನಮ್ಮ ಮನೆಯಲ್ಲಿ ಪಾಲಕ್ ಸೊಪ್ಪು ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದು ಬುಟ್ಟಿಯಲ್ಲಿ ಇದು ಹಾಕಿರುವಂಥದ್ದು. ಒಂದು ವಾರ ಆಯ್ತು ನೋಡಿ ಹಾಕಿ. ಇದರಲ್ಲಿ ಚಿಗುರ್ತಾ ಉಂಟು ನೋಡಿ ಇಲ್ಲಿ ಪಾಲಕ್ ಸೊಪ್ಪು. ಈಗ ನೀವು ಕೂಡ ಪಾಲಕ್ಕು, ಪುದೀನ, ಈ ರೀತಿ ಪುದೀನೂ ಕೂಡ ಒಳ್ಳೆ ಚಿಗುರ್ತದೆ. ಅದು ಬುಡ ತಂದು ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕಿದರೆ ಚೆನ್ನಾಗಿ ಚಿಗುರ್ತದೆ, ನೋಡ್ಬೋದು ನೀವು ಇಲ್ಲಿ. ಹಾಗೆ ಈ ಗಿಡ ನಿಮ್ಗೆ ಗೊತ್ತಿದೆಯಾ ಅಂತ ಹೇಳಿ ಆಯಿತಾ, ನಾನು ಒಂದು ಸಲ ವ್ಲಾಗ್ನಲ್ಲಿ ತೋರಿಸಿದ್ದೆ. ಇದು ಬಂದು ಮಕ್ಕಳಿಗೆಲ್ಲ ಮಾತಾಡಲಿಕ್ಕೆ ಬರಬೇಕಂತ ಬಜೆ ತೆಗೆದು ಹಾಕ್ತಾರೆ ನೋಡಿ, ಆ ಗಿಡ ಇದು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಉಂಟು ನೋಡಿ. ಇದು ದೊಡ್ಡದಾದಮೇಲೆ ಇದನ್ನೆಲ್ಲ ಕಡಿದು ಒಣಸುವಂಥದ್ದು.
ಇಷ್ಟು ಸಣ್ಣ ತುಂಡು ಬಜೆಗೆ 10 ರೂಪಾಯಿ ಇರ್ತದೆ. ಇದು ನಮ್ಮ ಮನೆಯಲ್ಲಿ ಅಮ್ಮ ಹಾಕಿರುವಂಥದ್ದು. ರಾಣಿ ರಾಣಿ ಏ ರಾಣಿ 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 ಎಷ್ಟು ದೊಡ್ಡದಾಗಿದ್ದಾಳೆ ನೋಡಿ. ರಾಣಿ ಹಾಗೆ ನಾನು ಒಂದು ಸ್ವಲ್ಪ ದಿನದ ಹಿಂದೆ ಒಂದು ಕಾಳು ಅಕ್ಕ ಅಂತ ನಮ್ಮನೆಗೆ ಕೋಳಿನ ತಂದಿದ್ದೆ ಅಂತ ಹೇಳಿದ್ದೆ ನೋಡಿ. ಕಾಳು ಅಂತ ಹೆಸರಿಟ್ಟಿದ್ದೆ ಅವಳಿಗೆ. ಅವಳು ಇವಾಗ ಮೊಟ್ಟೆ ಹಾಕಲಿಕ್ಕೆ ಶುರು ಮಾಡಿದ್ದಾಳೆ. ಒಂದು 6 ದಿನ ಆಯಿತು ಮೊಟ್ಟೆ ಹಾಕಲಿಕ್ಕೆ ಶುರು ಮಾಡಿ. ಒಂದು 10-12 ಮೊಟ್ಟೆ ಆಗುವಾಗ ಕೂತ್ಕೊಳ್ತದೆ ಅದು. ಅದರದ್ದೊಂದು ಮರಿ ಮಾಡಿದರೆ ಆಯಿತು. ಮತ್ತೆಂತ ಗೊತ್ತುಂಟ, 2 ಕೋಳಿ ಹುಂಜ ತೋರಿಸಿದ್ದೆ ಒಂದಿನ ನಿಮಗೆ. ಅದರಲ್ಲಿ ಕಪ್ಪು ಕಲರ್ ಹುಂಜ ಉಂಟು, ಇನ್ನೊಂದು ಉಂಡಪಟ್ಟಿದೊಂದು ಕಾಡು ಕೋಳಿ ಥರದೊಂದು ಹುಂಜ ಇದ್ದಿತ್ತು ನೋಡಿ, ದೊಡ್ಡ ಹುಂಜ. ಅದನ್ನು ಸೇಲ್ ಮಾಡಿದರೆ 1500-300 ಆ ರೀತಿ ಸಿಗ್ತದೆ. ಊರು ಕೋಳಿ ಸಿಗೋದು ಕಮ್ಮಿ ಅಲ್ಲ. ಆ ಕೋಳಿ ನಾಪತ್ತೆ ಆಗೋಯ್ತು ನೋಡಿ. ಬೆಳಿಗ್ಗೆಲ್ಲ ಇಲ್ಲೇ ಹಿತ್ಲ ಕಡೆನೇ ಇದ್ದಿತ್ತು. ಸಂಜೆ ಆಗಬೇಕಾದ್ರೆ ಆ ಕೋಳಿ ಬರಲೇ ಇಲ್ಲ. ನಾಯಿ ಹೊತ್ಕೊಂಡೋಯ್ತೋ ಮನುಷ್ಯರೇ ಹೊತ್ಕೊಂಡು ಹೋದ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಕೋಳಿ ಇಲ್ಲ. ಈಗೆಲ್ಲ ಇದೆ ನೋಡಿ. ಹಾಯ್ ಫ್ರೆಂಡ್ಸ್, ಜಸ್ಟ್ ಇವಾಗ ಒಂದು ರೀಲ್ಸ್ ಮಾಡಿದೆ ಈ ಸೀರೆ ಹಾಕ್ಕೊಂಡು. ಹಾಗೆ ಈ ಸೀರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲಲ್ಲ, ಅದಕ್ಕೋಸ್ಕರ. ಇದು ಅಮ್ಮಂಗೆ ಬಾಣಂತನಕ್ಕೆ ಕೊಟ್ಟಂಥ ಸೀರೆ. ಇವತ್ತು ಫಸ್ಟ್ ಟೈಮೇ ಇರಬೇಕು ವೇರ್ ಮಾಡಿದ್ದೀನಿ. ಹಾಗೆ ಇದು ಅಕ್ಕ ಕೊಟ್ಟಿರೋಂಥದ್ದು. ಇದಲ್ಲ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಈ ಸೀರೆಯಲ್ಲಿ? ನಾನು ಜಾಸ್ತಿ ಇದನ್ನು ಹಾಕಲಿಕ್ಕೆ ಪಟ್ಟಿ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಪ್ಲೇನಾಗಿ ಹೀಗೆ ಬಿಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ಕಾಣಿಸ್ತಾ ಇದ್ದೀನಿ ನೋಡಿ. ಒಳ್ಳೆ ಗೌರಮ್ಮನ ಥರ ಕಾಣಿಸ್ತಾ ಇದ್ದೀನಾ? ಇಲ್ಲ ಅಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ಇನ್ನು ದನಗಳಿಗೆಲ್ಲ ಬಾಯ್ರು ಹಾಕ್ಲಿಕ್ಕೆ ಉಂಟು. ಮತ್ತು ಈಗ ಡ್ರೆಸ್ ಚೇಂಜ್ ಮಾಡಿ ದನಗಳಿಗೆ ಬಾಯ್ರು ಹಾಕಿ ಊಟ ಮಾಡುವ. ಆಶಾಕನ ಮನೆಗೆ ಹೊರಟೆ ನಾನೀಗ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಗಾಡಿಯಲ್ಲಿ ಹೋಗುವ ಅಂತ. ಈಗ ಮಧ್ಯಾಹ್ನ ಅಲ್ಲ, ಸ್ವಲ್ಪ ಎಣ್ಣೆಚ್ಚೆಗೆಲ್ಲ ಗಾಡಿ ಎಲ್ಲ ಸ್ವಲ್ಪ ಕಮ್ಮಿ ಇರ್ತದೆ. ಸೊ ಹೋಗಿ ನಿಮಗೆ ಅವ್ರನ್ನ ಮೀಟ್ ಮಾಡಿಸ್ತೀನಿ, ಬನ್ನಿ. ಅವಳೆಲ್ಲ ಆಶಕ್ಕ 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 ಎಲ್ಲಿದ್ಯೇ? ಊಟ ಮಾಡಿದ್ಯಾ? ನೀ ಅಂತ ಮಾಡ್ತೀಯ ಅಂತ ಮುಂಚತೆ ನೋಡಿ ನಮ್ಮ ಆಶಕ್ಕ. ಆಯ್ತು, ಆಶಕ್ಕನ ನಿಮಗೆ ಮೀಟ್ ಮಾಡಿಸ್ದೆ. ನಾನು ಬಂದದ್ದೇ ತುಂಬ ದಿನ ಆಯ್ತು. ಸೊ ಇವತ್ತು ಮೀಟ್ ಮಾಡಿಸ್ತಾ ಇದ್ದೆ. ಒಂದು ಹಾಯ್ ಮಾಡ ಆಶಕ್ಕ. ಹಾಯ್. ತುಂಬ ದಿನ ಅಲ್ಲ, ವರ್ಷಗಟ್ಲೆ ಆಯ್ತು ಬರ್ದೆ. ನಿಂದು ವರ್ಷಗಟ್ಲೆನೇ ಆಯ್ತು. ನಂದು ಬರ್ತಡೇ ಬಂದದ್ಲ ಅಷ್ಟಲ್ದ? ಅಲ್ಲ, ಎಂತಕ್ಕೆ ಬಂದದ್ದು ಹೇಳ? ಮೊನ್ನೆ ಆನೆಗುಡ್ಡಿ ಹಬ್ಬದ ಟೈಮಿಗೆ. ಅದಕ್ಕೂ ಅದ್ರ ಮೇಲೆ ಬಂದಿನಲ್ಲ, ಅದ್ರ ಮೇಲೆ ಬಂದು ಇದೆ. ಹಾಗೆ ಇವತ್ತು ನಿಮ್ಗೆ ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ. ಇವ್ರ ಮಗಳು ಸೃಜನಾ ಇದ್ಲಲ್ಲ, ಅವಳ ಹತ್ರ ಒಂದು ಲೈನ್ ಹಾಡು ಹೇಳಿಸು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮೀಟ್ ಮಾಡಿಸ್ತೆ. ಸೃಜನಾ ಹಾಗೆ ಅವ್ರ ಮಗಳು ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ. 4 ಹೆಣ್ಮಕ್ಳು ಅವರಿಗೆ. 4 ಹೆಣ್ಮಕ್ಳಾದರೂ ಒಂದೊಂದು ಹೆಣ್ಮಕ್ಳು ಒಂದೊಂದು ಟ್ಯಾಲೆಂಟ್ ಉಂಟು. ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಸೊ ಬೆಳೆದವರಿಗೆ ಬೆಳೆಸ್ತಾ ಇರೋ ಬದಲು ಬೆಳೆಯೋರಿಗೂ ಕೂಡ ನೀವೊಂದು ಸಪೋರ್ಟ್ ಮಾಡಿದರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಒಬ್ಬೊಬ್ಬರಲ್ಲೂ ಒಂದೊಂದು ಕಲೆ ಇರುತ್ತೆ. ಅದನ್ನು ಹೊರಗಾಕ್ಲಿಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರ ಅದು ಬೆಳಕಿಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ನಾನು ಇವತ್ತು 1-2 ಲೈನ್ ಹಾಡು ಹೇಳಿಸ್ತೀನಿ. ಯಾಕಂದರೆ ಇಲ್ಲಾಂದರೆ ಲೆಂತ್ ಆದರೆ ಫುಲ್ ಲಾಂಗ್ ಆಗುತ್ತಲ್ಲ ವೀಡಿಯೋ, ಅದಕ್ಕೋಸ್ಕರ 1-2 ಲೈನ್ ಹಾಡು ಹೇಳಿಸ್ತೀನಿ. ನನಗಿಷ್ಟವಾದ ಲೈನ್ಸೇ ಒಂದು ಕೇಳ್ತೀನಿ, ಹಾಡು ಹೇಳ್ತಾಳೆ ಇಲ್ವಾ ನೋಡುವ. ಹಾಗೆ ಅವಳದು NC ಫೇಸ್ಬುಕ್ ಚಾನಲ್ ಯಾವುದರಲ್ಲೋ ಲೈವಲ್ಲಿ ಬರ್ತಾಳೆ ಅವಳು ಅವಾಗವಾಗ. ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ. ನಿಮ್ಮಲ್ಲಿ ಯಾರಾದರೂ ಸಿಂಗರ್ಸ್ ಎಲ್ಲ ಇದ್ದರೆ ಅವ್ರಿಗೊಂದು ಸಪೋರ್ಟ್ ಮಾಡಿ ಮತ್ತು ಅವರಿಗೂ ಒಂದು ಪ್ರೋತ್ಸಾಹ ಕೊಡಿನಿ. ಇನ್ನು ಬನ್ನಿ ಒಂದು ಸಲ ಮೀಟ್ ಮಾಡಿಸ್ತೆ. ಸೃಜನಾ
ಸೃಜನ್ ಹತ್ರ ಹಾಡು ಹೇಳಂದ್ರೆ ಹಾಡು ಹೇಳ್ತಾ ಇಲ್ಲ. ಸೊ ಹಂಗಾಗಿ ಇನ್ನೊಬ್ಳು ಮೇಘನ ಅಂತ ಇದ್ಲು, ಅವಳ ಹತ್ರ ಒಂದೆರಡು ಲೈನ್ ಹಾಡು ಹೇಳಿಸುವ ಅಂತ ರೆಡಿ ಆಗ್ತಾ ಇದ್ದಾಳೆ. ಇನ್ನು ಬಂದ ಮೇಲೆ ಒಂದೆರಡು ಲೈನ್ ಹಾಡು ಹೇಳಿಸ್ತೀನಿ. ಹಾಗೆ ಎಷ್ಟೆಲ್ಲ ಬಹುಮಾನ ಗೆದ್ಕೊಂಡು ಬಂದಿದ್ದಾರೆ ಅಂತ ನೋಡಿದ್ರಲ್ಲ, ತುಂಬ ಎಲ್ಲ ಕಲೆ ಇದ್ದವ್ರೆ. 4 ಮಕ್ಕಳು ಕೂಡ ಒಂದೊಂದು ಟ್ಯಾಲೆಂಟ್ ಇದ್ದಾರೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಇವರಿಗೆ. ಮತ್ತು ಇವ್ರದ್ದು ಅವಾಗವಾಗ ಫೇಸ್ಬುಕ್ಕಲ್ಲಿ ಹೇಳಿದ್ನಲ್ಲ, ಲೈವ್ ಎಲ್ಲ ಬರುತ್ತೆ. NCB ಅಲ್ಲ, NCB ಮೆಲೋಡೀಸ್ ಮತ್ತು NCB ಸ್ಟುಡಿಯೋ. ಈ ಚಾನಲ್ನ ನೀವು ಸರ್ಚ್ ಮಾಡಿದರೆ ಸಿಗ್ತದೆ. ಇವರು ಮಕ್ಕಳೆಲ್ಲ ಹಾಡು ಹೇಳ್ತಾರೆ. ಸೊ ನೀವು ಕೂಡ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಆಯಿತಾ. ಇನ್ನು ಬನ್ನಿ. ಮೆಲೋಡೀಸ್ ಉಂಟು, 5 ಸ್ಟಾರ್ಸ್ ಮೆಲೋಡೀಸ್ ಅಂತ, ಅರವಳ್ಳಿ ಬೈಪಾಸ್ನಲ್ಲಿ ನಮ್ಮ ಮಕ್ಕಳು ಹಾಡ್ತಾರೆ. ನಿಮಗೆ ಏನೇ ಕಾರ್ಯಕ್ರಮ ಇರಲಿ, ಭಕ್ತಿ ರಸಮಂಜರಿ ಕಾರ್ಯಕ್ರಮ ಇರಲಿ, ಮದುವೆ, ಮೆಹಂದಿ, ಯಾವುದೇ ಕಾರ್ಯಕ್ರಮಗಳಿದ್ರೂ ಅವರು ಸಂಗೀತ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ. ಏನಾದರೂ ಕಾರ್ಯಕ್ರಮ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು. ತಾರೆಗಳಿನ ಚಾರಿ ಹಂಚಿ ಹೋಯ್ತು ನನ್ನ ಯೌವನದ ಬಳಕೆ, ಋತುಗಳಿನ ತೇಲಿ ಮುಚ್ಚಿ ಹೋಯ್ತು ನನ್ನ ವಯ್ಯಾರದೊಳಗೆ, ಇದೆಯಾಯ್ ಸೆರೆಯಲಿ ಮಿಂಚು ಮಿಂಚಿ ಮರೆಯಾಯಿತು, ಮೃದುಲ ಮೈ ಸೆರೆಯಲಿ ಜಗದ ಸೊಬಗು ಸೆರೆಯಾಯಿತು, ಮಾಯದ ಕಣ್ಣಿಗೆ ಮಾಯದ ಕನಸಿದೆ, ಸುಂದರ ಪ್ರಕೃತಿ ಬಚ್ಚಡ ಸಂಗತಿ ನಾನೇ ನಾನೇ ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚ್ಚಗುಳಿ ಇಡುವೆನ. ಬಾಯ್ ಮಾಡಿ ಅಲ್ಲ. ಬಾಯ್ 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 ಬಾಯ್. ಜಸ್ಟ್ ಇವಾಗ ಮನೆಗೆ ಬಂದೆ. ಮನೆಗೆ ಬರಬೇಕಾದ್ರೆ ಅಲ್ಲಿ ಪೇಟೆಯಲ್ಲಿ ನಾಗೂರಲ್ಲಿ ಮೀನು ತಗೊಂಡು ಕೊಚ್ಚಿ ಸಾರು ಮಾಡಿ ಆಯ್ತು ಇವಾಗ. ಹಾಗೆ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ತಂಗಿ, ನನ್ನ ಫ್ರೆಂಡ್ ಮಗಳು ಹೇಗೆ ಹಾಡು ಹೇಳಿದ್ಲು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.